ಹಾಯ್ ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ವರಲಕ್ಷ್ಮಿ ಕಲೆಕ್ಷನ್ಸ್ನ ತೋರಿಸ್ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಇದೆಲ್ಲ ನನ್ನ ಹತ್ರ ಇರುವಂಥ ಕಲೆಕ್ಷನ್ಸ್ಗಳು, ಪೂಜಾ ಸಾಮಗ್ರಿಗಳಾಗಿರ್ಬೋದು, ಇಲ್ಲಾಂದರೆ ಡೆಕೋರೇಟಿವ್ ಐಟಮ್ಸ್ಗಳಾಗಿರ್ಬೋದು. ಸೊ ಒಂದಷ್ಟು ಕಲೆಕ್ಷನ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಸೊ ಅದೆಲ್ಲ ನಿಮ್ಮ ಹತ್ರ ತೋರಿಸ್ಕೊಡ್ತಾ ಇದ್ದೀನಿ. ಇದೆಲ್ಲ ಇರಲೇಬೇಕು ಪೂಜೆಗೆ ಅಂತ ಏನಿಲ್ಲ. ಭಕ್ತಿಯಿಂದ ಪ್ರೀತಿಯಿಂದ ನಿಮ್ಮ ಶಕ್ತಿಗನುಸಾರವಾಗಿ ಕಳಸ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿದ್ರು ಸಹ ವರಲಕ್ಷ್ಮಿ ತಾಯಿ ಒಲಿತಾಳೆ. ಸೊ ನನ್ನ ಹತ್ರ ಇರುವಂಥ ಕಲೆಕ್ಷನ್ನು ನಾನು ಒಂದು 5 or 6 ಇಯರ್ಸಿಂದ ಮಾಡ್ಕೊಡ್ತಾ ಬರ್ತಾ ಇದ್ದೀನಿ. ಸೊ ಎಲ್ಲ ಕಲೆಕ್ಷನ್ ಐಟಮ್ಸ್ಗಳನ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಒಂದೊಂದಾಗೆ ಇಟ್ಕೊಂಡಿದ್ದೀನಿ. ಸೊ ಎಲ್ಲನೂ ತೋರಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಕೊನೆವರೆಗೂ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಮತ್ತೆ ಯಾಕೆ ತಡ ಮಾಡೋದು, ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ವೆಲ್ಕಮ್ ಟು ಅವರ್ ಚಾನಲ್. ಮೊದಲಿಗೆ ನಾನಿಲ್ಲಿ ನೋಡಿಸ್ತಾ ಇದ್ದೀನಿ ಲಕ್ಷ್ಮಿ ಮುಖವಾಡ. ಸೊ ಇದು ನನ್ನ ಫೇವ್ರೇಟ್ ಮುಖವಾಡ ಅಂತಲೇ ಹೇಳ್ಬೋದು. ಇನ್ನೂ ಒಂದಿದೆ ನನ್ನ ಹತ್ರ ಆ್ಯಕ್ಚುಲಿ, ಪಾತ್ರೆಗಳಲ್ಲೆಲ್ಲ ಮಾಡಿಸ್ತಾರಲ್ಲ, ಸೊ ಅದು ಸಹ ಇದೆ. ಸೊ ಇದು ಸಹ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಈ ಮುಖವಾಡನೂ ಸಹ ಇದು ಬೆಳ್ಳಿದು. ಲಾಸ್ಟ್ ಇಯರ್ ತಗೊಂಡಿರೋದು. ಇದು ಒಂದು ನಾನು 10,000 ಏನೋ ಕೊಟ್ಟಿದ್ದೀನಿ ಇದಕ್ಕೆ. ಇದೆಲ್ಲ ಸಹ ಡೆಕೋರೇಟಿವ್ ಐಟಮ್ಸ್ಗಳು. ಸೊ ನೋಡಿ, ಒಂದೊಂದೇ ಸಹ ಗಮ್ ಹಾಕಿ ಸ್ಟಿಕ್ ಮಾಡಿಸಿರೋದು. ಸೊ ಮೂಗುತಿದು ಸಹ ಪ್ರತಿಯೊಂದನ್ನು ಸಹ ಗಮ್ ಹಾಕಿ ಸ್ಟಿಕ್ ಮಾಡಿಸಿರೋದು ಇದೆಲ್ಲ. ಸೊ ಇದು ನಿಮಗೆ ಫ್ಯಾನ್ಸಿ ಸ್ಟೋರಲ್ಲಿ ಈ ಥರದ್ದು ಬೇಕು, ಈ ಥರ ಹಿಂಗೆ ಎಲ್ಲ ಕಿರೀಟ, ಬೊಟ್ಟು, ನೋಸ್ ಪಿನ್ನು ಮತ್ತು ಇಯರ್ ಪಿನ್ಸ್ ಇದೆಲ್ಲನೂ ಸಹ ಹೋಲ್ ಮಾಡಿನೂ ಕೊಡ್ತಾರೆ. ಅವರನ್ನು ಮತ್ತು ನೀಟಾಗಿ ಅಂಟಿಸೂ ಕೊಡ್ತಾರೆ. ನೋಡಿ ಯಾವ ಥರ ನಾನು ಡೆಕೋರೇಟ್ ಮಾಡಿಸಿದ್ದೀನಿ ಅಂತ ಲಕ್ಷ್ಮಿ ಮುಖವಾಡದ್ದು. ಸೊ ತುಂಬ ಅಂದರೆ ತುಂಬ ಯುನೀಕ್ ಆಗಿದೆ. ನಾನು ತುಂಬ ಇಷ್ಟಪಟ್ಟು ಗಮನ ಇಟ್ಟು ಮಾಡಿಸಿರೋದು ಇದನ್ನು. ನಾನು ಇದೇ ಥರನೇ ಇರಬೇಕು ನನಗೆ ಅಂತ. ಸೊ ತಾಳಿ ಬೊಟ್ಟುತಾಗಿಂದ ಪ್ರತಿಯೊಂದನ್ನು ಸಹ ನಿಮಗೆ ಫ್ಯಾನ್ಸಿ ಸ್ಟೋರಲ್ಲಿ ಸಿಗುತ್ತೆ. ಸೊ ನೀವು ಈ ಥರ ಬೇಕಾದರೆ ಮಾಡ್ಕೊಳ್ಬೋದು. ನನಗೆ ನೆಕ್ಸ್ಟ್ ವ್ಲಾಗಲ್ಲಿ ನೋಡಿಸ್ಕೊಡ್ತೀನಿ ಯಾವ ಥರ ಮೇಕಪ್ ಮಾಡೋದು ವರಲಕ್ಷ್ಮಿಗೆ ಅಂತ. ಸೊ ನಾನು ಲಾಸ್ಟ್ ಇಯರ್ ಮಾಡಿದ್ದು ಇನ್ನೂ ಸಹ ರಿಮೂವ್ ಆಗಿಲ್ಲ. ಸೊ ಈ ಸಲ ರಿಮೂವ್ ಮಾಡ್ತೀನಿ. ಸೊ ಹಾಗೆ ಎತ್ತಿಟ್ಟಿದ್ದೆ. ಸೊ ಖಾಲಿ ಇರೋದು ಬೇಡ ಅಂತ ಹಾಗೆ ಇಟ್ಟಿದ್ದೆ. ಸೊ ಇದನ್ನು ಯಾವ ಥರ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನೋಡಿಸ್ಕೊಡ್ತೀನಿ ಯಾವ ಥರ ನಾವು ರೆಡಿ ಮಾಡ್ಕೊಳ್ಬೋದು ಅಂತ. ಸೊ ಇದೊಂದು ಐಟಮು ನನ್ನ ಫೇವ್ರೇಟ್. ನೆಕ್ಸ್ಟು ಇದು ಬೆಳ್ಳಿ ಕುಂಕುಮ ಭರಣೆ. ಸೊ ಇದು ಅಕ್ಷಯ ತೃತೀಯದಲ್ಲಿ ತಗೊಂಡಿದ್ದು. ಅದರ ವ್ಲಾಗಲ್ಲಿ ನೀವು ನೋಡಿರ್ತೀರಾ ಐ ಥಿಂಕ್. ನಾವು ಇನ್ನೂ ಈಗ ಅಲ್ವಾ ಹಬ್ಬ ಶುರು ಮಾಡಿರೋದು. ಸೊ ಈಗ ಇನ್ನು ಒಂದೊಂದಾಗೆ ಪರ್ಚೇಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಸೊ ಇದನ್ನು ಸಹ ಇನ್ನು ಯೂಸ್ ಎಲ್ಲೂ ಮಾಡಿಲ್ಲ. ಹಬ್ಬದ ದಿವಸ ಅಕ್ಷಯ ತೃತೀಯ ದಿವಸ ಪೂಜೆ ಮಾಡಿರೋದು ಅಷ್ಟೇ. ಸೊ ಹಾಗೆ ಎತ್ತಿಟ್ಟಿದ್ದೀನಿ. ನೆಕ್ಸ್ಟ್ ಇದು ಬೆಳ್ಳಿದು ಕುಂಕುಮ ಭರಣೆ. ಸೊ ನೆಕ್ಸ್ಟ್ ಪುಟ್ಟದಾಗಿರುವಂತಹ ದೀಪ ಕಂಬಗಳು. ಸೊ ಇದನ್ನು ಸಹ ಬೆಳ್ಳಿದೆ. ಇದು ಫಸ್ಟು ಟೈಮಿಂದನೂ ಇದೆ ನನ್ನ ಹತ್ರ. ಸೊ ನೆಕ್ಸ್ಟ್ ಒನ್ ಇದು. ಸೊ ಇದಿಷ್ಟು ನನ್ನ ಹತ್ರ ಸದ್ಯಕ್ಕೆ ಇರುವಂಥ ಬೆಳ್ಳಿ ಐಟಮ್ಸು ಅಷ್ಟೇ. ನಾನೇನು ಜಾಸ್ತಿ ಕಲೆಕ್ಷನ್ ತಗೊಂಡಿಲ್ಲ ಹಬ್ಬದ್ದು ಅಂತ, ಅಷ್ಟೇ ಇದೆ ನನ್ನ ಹತ್ರ. ಸೊ ನೆಕ್ಸ್ಟ್ ದೀಪಾವಳಿ ಕಂಬಗಳು ಮೇಯ್ನು ಬೇಕೇ ಬೇಕಲ್ವಾ. ಸೊ ಒಂದು ಪಂಚೆತಾಗಿಂದ ಹಿಡಿದು ಹಬ್ಬಕ್ಕೆ ತುಂಬ ಬೇಕಾಗುತ್ತೆ. ಸೊ ನಾನು ಪಂಚೆತಾಗಿಂದನೂ ಸಹ ಹಬ್ಬಕ್ಕೆ ಅಂತಲೇ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ. ಸೊ ಇದು ನೆಕ್ಸ್ಟ್ ದೀಪಾವಳಿ ಕಂಬ. ಇದು ನಮ್ಮ ಅತ್ತೆಯವ್ರದ್ದು ಆಗಿನ ಕಾಲದಿಂದನೂ ಇದೆ. ತುಂಬ ವೆಯ್ಟ್ ಇದೆ, ತುಂಬ ಚೆನ್ನಾಗೂ ಇದೆ. ನೋಡ್ತಾ ಇರ್ಬೋದು ಬಟ್ಲೆಲ್ಲನೂ ಸಹ. ಸೊ ಇದೆಲ್ಲನೂ ಸಹ ವರಲಕ್ಷ್ಮಿ ಹಬ್ಬ ಮತ್ತು ತುಳಸಿ ಹಬ್ಬ ಮಾಡಿದಾಗ ನಾನು ಅಷ್ಟೇ ಈಚೆ ತೆಗಿಯೋದು. ಸೊ ಪ್ರತಿಯೊಂದನ್ನು ಸಹ ಆಗಿಂದಾಗಲೇ ನೀಟಾಗಿ ವಾಶ್ ಮಾಡಿ ನೀಟಾಗಿ ಎತ್ತಿಡ್ತೀನಿ. ಸೊ ಇದೊಂದು. ಇನ್ನು ತಾಮ್ರದ ಬಿನಿಗೆ. ನಿಜ ಹೇಳ್ತೀನಿ, ನಾನು ಫಸ್ಟ್ ಹಬ್ಬ ಮಾಡಿದಾಗ ಪ್ರಾಮಿಸು ಕುಡಿಯೋ ನೀರು ಚಂಬಿರುತ್ತಲ್ಲ, ಆ ಚಂಪಲ್ಲೇ ಕಳಸ ಇಟ್ಟು ಪೂಜೆ ಮಾಡಿದ್ದು. ಫಸ್ಟ್ ನಮ್ಮಲ್ಲಿ ಏನೂ ಇರಲಿಲ್ಲ. ಲಕ್ಷ್ಮಿ ಮುಖವಾಡ ಇತ್ತು. ಅದು ಯಾವ ಮುಖವಾಡ, ಪಾತ್ರೆಗಳಲ್ಲೆಲ್ಲ ಮಾಡಿಸ್ತಾ ಇದ್ರು ಹಳೆ ಕಾಲದಲ್ಲಿ. ಮನೆ ಮುಂದೆ ಬರೋರಂತೆ ಹಳೆ ಪಾತ್ರೆ ಸಾಮಾನುಗಳಲ್ಲಿ ದೇವರುಗಳ ವಿಗ್ರಹ ಮಾಡಿಕೊಡ್ತಿದ್ರಂತೆ. ಸೊ ಅಂಥ ಹಳೆ ಪಾತ್ರೆಗಳಲ್ಲಿ ವಿಗ್ರಹ ಮಾಡಿರೋದು. ಸೊ ಈಗಲೂ ಸಹ ನಾನು ದೇವರಿಗೆ ಅದೇ ಪೂಜೆಗೆ ಇಟ್ಟಿರೋದು. ಆ ಥರ ಪಾತ್ರೆಗಳಲ್ಲಿ ಮಾಡಿಸಿದ ಲಕ್ಷ್ಮಿ ಮುಖವಾಡ ಇತ್ತು. ಅದನ್ನು
ಇಟ್ಕೊಂಡು ನಾನು ಹಬ್ಬ ಮಾಡೋಣ ಅಂತ ಅಂದ್ಬಿಟ್ಟು ಮೂವ್ ಮಾಡಿದ್ದು. ದೇವರು ಇಲ್ಲಿವರೆಗೂ ಕೊಟ್ಟಿದ್ದಾನೆ ನನಗೆ. ತುಂಬ ಖುಷಿಯಾಗುತ್ತೆ. ನಾನು ವರಲಕ್ಷ್ಮಿ ಹಬ್ಬದ ಇನ್ನೂ ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಏನೇನು ನನಗೆ ವರಲಕ್ಷ್ಮಿ ಹಬ್ಬದಿಂದ ಒಳ್ಳೆಯದಾಗಿದೆ ಅಂತ. ಫಸ್ಟ್ ನಾನು ಯಾವ ಥರ ಪೂಜೆ ಮಾಡ್ತಿದ್ದೆ ಮತ್ತು ಈಗ ಯಾವ ಥರ ಪೂಜೆ ಮಾಡ್ತಾ ಇದ್ದೀನಿ ಅಂತ ಪ್ರತಿಯೊಂದನ್ನು ಸಹ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ನಾನು. ಸೊ ಇದು ತಾಮ್ರದ ಬಿನಿಗೆ. ಇದು ನಾನು ಸೆಕೆಂಡ್ ಇಯರ್ಗೆ ನಾನು ತಗೊಂಡಿದ್ದು. ಸೊ ತಾಮ್ರದ ಇದು 2,500 ಏನೋ ಆಯಿತು. ಸೊ ನೆಕ್ಸ್ಟ್ ಸಲ ಬೆಳ್ಳಿದು ತಗೊಳ್ಳೋಷ್ಟು ಶಕ್ತಿ ಕೊಡಪ್ಪ ಅಷ್ಟೇ ಕೇಳ್ಕೊಳ್ಳೋದು ನಾನು. ಶಕ್ತಿ ಕೊಡಮ್ಮ ಅಂತ ಅಷ್ಟೇ ಕೇಳ್ಕೊಳ್ತೀನಿ. ಸೊ ಇದು 2 ಇಯರ್ ಆದಮೇಲೆ ತಗೊಂಡಿದ್ದೆ, 2 ಸಲ ಪೂಜೆ ಆದಮೇಲೆ. ನಿಜ ಫಸ್ಟ್ ಟೈಮು ನಾನು ಕುಡಿಯೋ ನೀರು ಚಂಬಲ್ಲೇ ತೆಂಗಿನಕಾಯಿ ಇಟ್ಟು ಮುಗ್ವಾಡ ಇಟ್ಟಿದ್ದು. ಎಷ್ಟು ನನಗೆ ನಿಜ ನೆನೆಸ್ಕೊತೀನಿ ಅಂದರೆ ಇಷ್ಟೆಲ್ಲ ಮಾಡ್ಕೊಂಡ ನಾನು ಅಂತ ಅನಿಸುತ್ತೆ. ವರ್ಷದಿಂದ ವರ್ಷಕ್ಕೆ ಇಷ್ಟೆಲ್ಲ ಇದು ಮಾಡ್ಕೊಂಡ ಅಂತ ಅನಿಸುತ್ತೆ. ಇದು ಒಂದು ಸಹ, ಸೊ ಇದು ಫ್ಲವರ್ ಹಾಕಿ ಇಡ್ತಾರಲ್ಲ, ಸೊ ಇದು ಒಂದು ತಾಮ್ರದ ಐಟಮು. ಮತ್ತು ಪ್ರತಿಯೊಂದು ತಟ್ಟೆಗಳು ಸಹ ನಾನು ಸಪ್ರೇಟಾಗಿ ಇಟ್ಟಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಅಂದರೆ ಪ್ಲೇಟ್ಸು, ಹಣ್ಣು ಹಂಪಲು, ಮತ್ತು ನಾನು 9 ಥರದ ತಿಂಡಿ ತಿನಿಸುಗಳು ಮಾಡ್ತೀನಿ. ಕಜ್ಜಾಯ ಆಗಿರ್ಬೋದು, ಮತ್ತು ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಮತ್ತು ರವೆ ಉಂಡೆ, ಪುರಿ ಉಂಡೆ, ಕರ್ಜಿಕಾಯಿ, ಎಳ್ಳುಂಡೆ, ಈ ಥರದ್ದೆಲ್ಲ ಐಟಮ್ ತಂಬಿಟ್ಟು ತಸಾಗಿಂದ ನಾನು ಮಾಡ್ತೀನಿ. ನನಗೇನೋ ಗೊತ್ತಿಲ್ಲ, ತುಂಬ ಫಸ್ಟ್ ಟೈಮಿಂದನೂ ಅಷ್ಟೇ ನನಗೆ ಇದೆಲ್ಲ ಇಟ್ಟು ಪೂಜೆ ಮಾಡಬೇಕು ಅಂದರೆ ತುಂಬ ಖುಷಿಯಾಗುತ್ತೆ. ಸೊ ಹಣ್ಣು ಹಂಪಲು ಇದೆಲ್ಲ ಇಡೋದಕ್ಕೆ ಬೇಕಲ್ಲ. ಸೊ ಪ್ರತಿಯೊಂದನ್ನು ಸಹ ಹೊಸ ತಟ್ಟೆಗಳು ನಾನು ಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಇದನ್ನು ಸಹ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ. ಇನ್ನು ಇದನ್ನು ಸಹ ಚಿಕ್ಕದಾಗಿ ಆರತಿ ಮಾಡೋದಕ್ಕೆ, ಆರತಿ ಕಿಸರು ನೀರೆಲ್ಲ ಮಾಡ್ತೀವಲ್ಲ ಅದಕ್ಕಿರ್ಬೋದು, ಮತ್ತು ಅರ್ಶಿನ ಕುಂಕುಮಗಳು ಕೊಡೋದಕ್ಕೆ ಪ್ರತಿಯೊಂದಕ್ಕೂ ಸಹ ಇವನು ಸಹ ಎಲ್ಲನೂ ಸಪ್ರೇಟಾಗಿ ಇಟ್ಟಿದ್ದೀನಿ. ಇದು ಗೊತ್ತಲ್ಲ ನಿಮಗೆ, ಬಾಳೆ ಸ್ಕಂದ ಚುಚ್ಚೋದಕ್ಕೆ ಆ ಕಡೆ ಈ ಕಡೆ ಬೇಕಲ್ಲ ಬಾಳೆ ಕಂದ ಇಟ್ಟೋದಕ್ಕೆ. ಸೊ ಅದನ್ನು ಸಹ ನಾನು ಸಪ್ರೇಟಾಗಿ ಪ್ರತಿಯೊಂದನ್ನು ಸಹ ಸಪ್ರೇಟಾಗಿ ಎತ್ತಿಡ್ತೀನಿ. ಮತ್ತು ಈ ಹಬ್ಬದ ಐಟಮ್ಗಳೆಲ್ಲ ಒಂದು ಲಾಕರ್ ಥರ ನೀಟಾಗಿ ಸೇಫ್ ಮಾಡಿ ಇಟ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ನಾವು ಪೂಜೆಗೆ ಇಡೋದನ್ನು ಅಲ್ಲಿ ಇಲ್ಲಿ ಹಾಕೋದಿಲ್ಲಲ್ಲ, ಸೊ ಹಾಗಾಗಿ. ನೆಕ್ಸ್ಟು ಇದು ನಾನು ಲಾಸ್ಟ್ ಇಯರ್ ತಗೊಂಡಿದ್ದು, ಇದು ಕೈ ಕಾಲು ಎಲ್ಲ. ಸೊ ನನಗೆ ಇದು ತುಂಬ ಇಷ್ಟ ಆಗುತ್ತೆ. ಲಾಸ್ಟ್ ಇಯರ್ ತಗೊಂಡಿದ್ದು. ಫಸ್ಟೆಲ್ಲ ಹಾಗೆ ಮಾಡ್ತಾ ಇದ್ದೆ, ಕೈ ಕಾಲ್ದೇನೋ ಅಂದರೆ ನಾನೇ ಓನಾಗಿ ಮಾಡಿದ್ದೆ. ಕಾಟನ್ ತಗೊಂಡು, ಪಂಚೆ ಬಟ್ಟೆ ತಗೊಂಡು ಈ ಥರ ಕುಂಕುಮದ್ದೆಲ್ಲ ಸೊ ನಾನೇ ಮಾಡ್ಕೊಂಡಿದ್ದೆ. ಆಮೇಲೆ ಅದೊಂದು ಚೆನ್ನಾಗಿತ್ತು. ಮತ್ತು ಯಾಕೆ ಅಂತಂದ್ಬಿಟ್ಟು ಹೊಸದಾಗೆ ನಾನು ತಗೊಂಡೆ. ಸೊ ಕೈ ಮತ್ತು ಕಾಲುಗಳು ಇದನ್ನು ಸಹ ಲಕ್ಷ್ಮಿಗೆ ಈಗ ಆನ್ಲೈನಲ್ಲಿ ಎಲ್ಲ ಇರ್ಬೋದು, ತುಂಬ ಕಾಸ್ಟು ಅನಿಸುತ್ತೆ. ಸೊ ನಾನು ಇದಕ್ಕೆ ಎಷ್ಟು 550 ಏನೋ ಕೊಟ್ಟೆ. ಕೈ ಕಾಲು ತುಂಬ ವರ್ತಿದೆ, ತುಂಬ ಚೆನ್ನಾಗಿದೆ, ಸ್ಟ್ರಾಂಗಾಗೂ ಇದೆ. ಸೊ ಇದನ್ನು ಸಹ ನಾನು ಪರ್ಚೇಸ್ ಮಾಡಿದೆ. ಮತ್ತು ಇದು ಒಂದು ವಿನಾರ ಇರಲೇಬೇಕಲ್ಲ ಲಕ್ಷ್ಮಿಗೆ ಹಾಕೋದಕ್ಕೆ. ಸೊ ಪ್ಲಾಸ್ಟಿಕ್ ಏನೋ ಹಾಕಬಾರ್ದು ಅಂತಾರೆ. ಸೊ ನಾನು ಇದು ಹಾಕ್ತೀನಿ, ಮತ್ತು ನಾವು ಮಲ್ಲಿಗೆ ಹೂದಾಗಿರ್ಬೋದು, ಮತ್ತು ಯಾವುದಾದ್ರೂ ಒಂದು ವಿನಾರ ಇದರ ಜೊತೆಗೆ ಹಾಕ್ತೀನಿ ನಾನು ಸಹ. ಮತ್ತು ಲಕ್ಷ್ಮಿಗೆ ಕಾಲ್ಗೆಜ್ಜೆ, ಇಲ್ಲಾಂದರೆ ಕೈಗಂತೂ ಬಳೆ ಹಾಕ್ತೀವಿ ಅಲ್ವಾ. ಸೊ ಕಾಲ್ಗೆಜ್ಜೆ ಅಂತ ಇದು ಸಹ ಆನ್ಲೈನಲ್ಲಿ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ನಾನು. ಸೊ ಇದು ಸಹ ಮೀಶೋದಲ್ಲೇ ನಾನು ಪರ್ಚೇಸ್ ಮಾಡಿರೋದು. ನೋಡ್ತಾ ಇರೋದು ಇದು ಕಾಲ್ಗೆಜ್ಜೆ ತುಂಬ ಚೆನ್ನಾಗಿದೆ. ನನಗೆ ಭರತನಾಟ್ಯದಲ್ಲಿ ಎಲ್ಲ ಹಾಕ್ಕೊಳ್ತಾರಲ್ಲ, ಸೊ ಆ ಥರ ಇದೆ. ಸೊ ಇದು ಒಂದು ಕಿರೀಟ. ಸೊ ಇದು ಎಲ್ಲನೂ ಸಹ ಆನ್ಲೈನಲ್ಲೇ ಇವೆರಡನ್ನೂ ಸಹ ನಾನು ಪರ್ಚೇಸ್ ಮಾಡಿದ್ದು. ತುಂಬ ಚೆನ್ನಾಗೂ ಇದೆ ಇದು. ಮತ್ತು ಈ ಹೂಕೊಂಡ ಒಂದು ಇದಂತೂ ಆಲ್ಮೋಸ್ಟ್ ಎಲ್ಲರೂ ನೋಡೇ ಇರ್ತೀರಾ. ವರಲಕ್ಷ್ಮಿ ಫೆಸ್ಟಿವಲ್ ಬಂತು ಅಂದರೆ ಎಲ್ಲ ಕಡೆನೂ ಇಡ್ತಾರೆ ತಾವರೆ ಹೂವದ್ದು ಬೊಕ್ಕೆ. ಸೊ ಇದಕ್ಕೆ ನೀರು ಹಾಕ್ಬಿಟ್ಟು ಸೊ ಈ ಥರ ಇಡೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿರ್ತದೆ. ಬಾಗಿಲಲ್ಲಾದರೂ ಇಡ್ಬೋದು, ನೀವು ಲಕ್ಷ್ಮಿ ಹತ್ರ ಆದರೂ ಇಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿರ್ತದೆ. ಸೊ ಇದೊಂದು ಕಲೆಕ್ಷನ್ನು ಮಾಡಿಟ್ಕೊಂಡಿದ್ದೀನಿ ಅಂತ ಬಂದ್ರಾಗೆ ಎಷ್ಟಿದ್ರೂ ಸಾಲಲ್ಲ. ಸೊ ಅದಕ್ಕೆ ಲೈಟ್ ಸೆಟ್ ಮೇಯ್ನ್ ಇಂಪಾರ್ಟೆಂಟ್. ನಾವು ಎಷ್ಟೇ ಡೆಕೋರೇಟಾಗಿ ಮಾಡಿದ್ರೂ ಸಹ ಎದ್ದು ಕಾಣಬೇಕು ಅಂತಂದರೆ ಲೈಟ್ಸ್ ಇಂಪಾರ್ಟೆಂಟ್ ಅಲ್ವಾ. ಸೊ ಇದು ಅಷ್ಟೇ ಕಲರ್ಫುಲ್ ಲೈಟ್ಸು ನನಗೆ ತುಂಬ ಇಷ್ಟ ಆಗುತ್ತೆ. ಎಲ್ಲನೂ ಸಹ ಅದರದ್ದೇ ಪ್ಯಾಕಿಂಗು. ಮತ್ತು ಇದು ಒಂದು ಸೆಟ್ ಕಲರ್ಸ್ಗಳೇ ತುಂಬ ಸೆಟ್ ಮಾಡಿಟ್ಕೊಂಡಿದ್ದೀನಿ. ಮತ್ತು ಈ ಚೆಂಡು ಹೂಗಳದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೆಲ್ಲ ಮೀಶೋದಲ್ಲೇ ನಾನು ಪರ್ಚೇಸ್ ಮಾಡಿರೋದು. ಕಲರ್ಸ್ದಾಗಿರ್ಬೋದು, ಲೈಟಿಂಗ್ಸ್ ಕಲರ್ಸ್ದಾಗಿರ್ಬೋದು, ಮತ್ತು ಈ ಫ್ಲವರ್ಸ್ದಾಗಿರ್ಬೋದು ಎಲ್ಲನೂ ಸಹ ಮೀಶೋದಲ್ಲೇ ಪರ್ಚೇಸ್ ಮಾಡಿರೋದು. ಅಷ್ಟೇ ಅಲ್ಲ, ಇದು ಒಂದು 5 or 6 ಏನೋ ಕೊಡ್ತಾನೆ. ತುಂಬ ಅಂದರೆ ತುಂಬ ಯೂನಿಕ್ ಆಗಿದೆ. ಸೊ ನೋಡಿ, ಈ ಥರ ತೋರಣ ಹಾಕ್ಬಿಟ್ರೆ ಆ ಕಡೆ ಈ ಕಡೆ ಸೂಪರಾಗಿ ಚೆನ್ನಾಗಿ ಕಾಣಿಸುತ್ತೆ. ಒಂದು 8 ಏನೋ ಕೊಟ್ಟಿದ್ದಾನೆ. ಇದೆ ಎಲ್ಲನೂ ಸಹ ಇದೆ, 8 ಕೊಟ್ಟಿದ್ದಾನೆ. ಸೊ ಇದು ಒಂದು ನನಗೆ ತುಂಬ ಇಷ್ಟ ಆಗುತ್ತೆ. ನಾನು
ಚಿಕ್ಕದಾಗಿ ಒಂದು ಕಳಶ ಥರ ಇಡ್ತೀನಲ್ಲ, ಸೊ ಅದಕ್ಕೆ ಈ ಥರ ಒಂದು ಲಕ್ಷ್ಮಿದು ಪುಟ್ಟದಾಗಿ ಇಟ್ಬಿಟ್ಟು ಅದಕ್ಕೇನೂ ಸಹ ಡೆಕೋರೇಟ್ ಮಾಡ್ತೀನಿ, ಏನೇನೋ ಮಾಡ್ತಾ ಇರ್ತೀನಿ. ಸೊ ಇದೆಲ್ಲನೂ ಮತ್ತು ಇನ್ನು ಈ ಎಲೆಗಳದ್ದು ತುಂಬ ಡೆಕೋರೇಟಿವ್ ಆಗಿ ಕಾಣಿಸುತ್ತೆ. ಎಲೆಗಳದ್ದು ಈ ಫ್ಲವರ್ ಮಧ್ಯೆ ನೋಡಿ ಕಾಂಬಿನೇಷನು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಎಲೆಗಳದ್ದು. ಸೊ ಎಲ್ಲ ನೋಡಿಸ್ತಾ ಇದ್ದರೆ ಎಲ್ಲ ಆಗಿಂದಾಗಲೇ ಎಷ್ಟೊಂದು ಕಲೆಕ್ಷನ್ ಇಟ್ಟಿದ್ದೀನಾ ಅಂತ ನನಗೆ ಅನಿಸುತ್ತೆ. ಮತ್ತು ಇಲ್ಲಿ ಲಾಸ್ಟಲ್ಲಿ ಕಿರೀಟ ಆದಮೇಲೆ ಲಾಸ್ಟಾಗೆ ಕಳಸ ಆಯಿತು ಇದರಲ್ಲಿ ಇಡ್ತೀನಿ, ನಾನು ಚುಟ್ಟಿ ಮೇಲೆ ಇಡ್ತೀನಿ. ಸೊ ಇದು ಒಂದು ಲಕ್ಷ್ಮಿಗೆ ಹೂದಿಂಡು ಥರ ತುಂಬ ಚೆನ್ನಾಗಿದೆ. ಸೊ ನೋಡಿದ್ರಲ್ಲ ಇಷ್ಟು ಕಲೆಕ್ಷನ್ಸು. ಮತ್ತು ಈ ಗಂಟೆಗಳದ್ದೇ ನಾನು ಸಪ್ರೇಟಾಗಿ ತಗೊಂಡಿರೋದು, ಇದರಲ್ಲೇ ಬರಲ್ಲ, ಇದು ಗಂಟೆಗಳದ್ದೇ ನಾನು ಸಪ್ರೇಟಾಗಿ ತಗೊಂಡಿರೋದು. ಬಿಡಿ ಸಿಗುತ್ತೆ. ಸೊ ಎಲ್ಲ ಮೀಶೋದಲ್ಲೇ ತಗೊಂಡಿರೋದು. ಸೊ ಇದೆಲ್ಲನೂ ಸಹ ಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ತಗೊಂಡಿರೋದು. ಸೊ ನೋಡಿ ಪ್ಯಾಕ್ ಸಮೇತ ಆಗಿಂದಾಗಲೇ ಎಲ್ಲ ಎತ್ತಿಟ್ಟಿದ್ದೀನಿ ನಾನು. ಈ ಹೂಗಳ್ದೆ ಕಲೆಕ್ಷನ್ನೇ ತುಂಬ ಅಂದರೆ ತುಂಬ ಇದೆ. ಇನ್ನು ಲೈಟ್ಸ್ಗಳಂತೂ ನಿಜ ಹೇಳ್ತೀನಿ, ತುಂಬ ಕಲರ್ಫುಲ್ಲಾಗಿ ಕೊಡ್ತಾನೆ ಮತ್ತು ತುಂಬ ಬ್ರೈಟಾಗಿ ಕೊಡ್ತಾನೆ. ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಬೆಳಕು ಬರುತ್ತೆ ಲೈಟ್ಸಿಂದ. ನನಗೆ ತುಂಬ ಇಷ್ಟ ಆಯಿತು ಇದಂತೂ. ಮತ್ತು ನಾವೇನೇ ಮಾಡಿದ್ರೂ ಸಹ ಅದು ಎದ್ದು ಕಾಣಬೇಕು ಅಂದರೆ ಒಂದು ಸ್ಕ್ರೀನ್ ಅಂತ ಇರಬೇಕಲ್ವ. ಸೊ ಈ ವಾಲಲ್ಲೇ ಹಾಕ್ಬಿಟ್ರೆ ಅದು ಎಷ್ಟಿರುತ್ತೋ ಅಷ್ಟೇ, ಸೊ ಡಿಮ್ಮಾಗಿ ಅನಿಸುತ್ತೆ ಅಲ್ವಾ. ಸೊ ಈ ಥರದ್ದು ಸ್ಕ್ರೀನು ಸಹ ಇದನ್ನು ಸಹ ನಾನು ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ಈ ಸ್ಕ್ರೀನ್ಗೆ ಚೆಂಡು ಹೂದ ಕಲರ್ ಇದೆಯಲ್ಲ, ರೆಡ್ ಕಲರ್ ಗ್ರೀನ್ ಕಲರ್ ಮತ್ತು ವೈಟ್ ಸ್ಲೈಡ್ಸ್ ಹಾಕಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಲಾಸ್ಟ್ ಇಯರ್ ಯಾವ ಥರ ಮಾಡಿದ್ನಿ ಅನ್ನೋ ಒಂದು ಪಿಕ್ಕು ಸಹ ಬೇಕಿದ್ದರೆ ಹಾಕ್ತೀನಿ. ಸೊ ಇದೊಂದು ಸ್ಕ್ರೀನ್ ತಗೊಂಡಿದ್ದೀನಿ. ಮತ್ತು ಇದು ಪಾಟ್ಸ್ ಏನೋ 5 ಏನೋ ಬರುತ್ತೆ. ಸೊ 5 ಬರುತ್ತೆ ಇದು ಎಲೆಗಳು, ಮನಿ ಪ್ಲ್ಯಾಂಟ್ಸ್ ಲೀವ್ಸು. ಸೂಪರಾಗಿದೆ. ಇದೂ ಅಷ್ಟೇ ಕ್ವಾಲಿಟಿ 5 ಲಾಸ್ಟ್ ಇಯರೇ ತೊಗೊಂಡಿದ್ದು. ಇದು ಸಹ ಮೀಶೋದಲ್ಲಿ 150 ಎಲ್ಲ ಸಿಕ್ಬಿಟ್ಟು, ಸೊ 150ಗೆ ಏನೋ ಸಿಕ್ಬಿಡುತ್ತೆ. ಸೊ ಇದು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದೂ ಸಹ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಇದೆಷ್ಟೆಲ್ಲ ಆದಮೇಲೆ ಇನ್ನು ಜ್ಯುವೆಲರಿ ಕಲೆಕ್ಷನ್ ಹೇಳಲೇಬೇಕಲ್ಲ ಲಕ್ಷ್ಮಿಗೆ. ನಾನು ಅವತ್ತೇ ಜ್ಯುವೆಲರಿ ಕಲೆಕ್ಷನ್ ಬ್ಲಾಗಲ್ಲಿ ಇದು ಏನೇನು ಜ್ಯುವೆಲರಿ ಇದೆ ಅಂತ ನೋಡಿಸಿದ್ದೀನಿ. ಸೊ ಇದು ಆಲ್ಮೋಸ್ಟ್ ಎಲ್ಲನೂ ಸಹ ಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಎತ್ತಿಟ್ಟಿದ್ದೀನಿ. ಇದು ನನಗೆ ಬೇಕು ಅಂತಂದಾಗ ನಾನು ಹಾಕ್ಕೊಂಡು ಹೋದ್ರೂ ಸಹ ಅದನ್ನು ನೀಟಾಗಿ ವಾಶ್ ಮಾಡಿ ಮತ್ತು ಹಾಲಲ್ಲೆಲ್ಲ ನೀಟಾಗಿ ಅದ್ದಿ ಮತ್ತು ಕಾಟನ್ ತಗೊಂಡು ಒರೆಸಿ ಮತ್ತೆ ಎತ್ತಿಡ್ತೀನಿ ನಾನು. ಇದೆಲ್ಲ ಲಕ್ಷ್ಮಿಗೆ ಸಹ ಇದನ್ನು ಸಹ ಇಟ್ಕೊಂಡಿದ್ದೀನಿ. ಇನ್ನೂ ಎಷ್ಟೊಂದು ಇದೆ, ಪಂಚತಾಗಿಂದ ಹಿಡಿದು ಮತ್ತು ಒಂದಷ್ಟು ಫರ್ನಿಚರ್ಸ್ಗಳು, ಅದನ್ನು ಅಷ್ಟೇ ನಾನು ನೀಟಾಗಿ ಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಎತ್ತಿಟ್ಟಿದ್ದೀನಿ. ಇದಿಷ್ಟು ವರಲಕ್ಷ್ಮಿ ಹಬ್ಬದ ಕಲೆಕ್ಷನ್ ವಿಡಿಯೋ. ಸೊ ಇದನ್ನೆಲ್ಲ ಶೇರ್ ಮಾಡಬೇಕು ಅನ್ನೋದೇನೇ ಇರಲಿಲ್ಲ. ಸೊ ಹೊಸದಾಗಿ ಹಬ್ಬ ಶುರು ಮಾಡ್ತಾರಲ್ಲ ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಈ ಐಟಮ್ಸ್ಗಳನ್ನೆಲ್ಲ ತೋರಿಸಿದ್ದು. ಮತ್ತು ಮುಂದಿನ ವ್ಲಾಗಲ್ಲಿ ವರಲಕ್ಷ್ಮಿ ಹಬ್ಬದ ತಿಂಡಿ ತಿನಿಸುಗಳಾಗಿರ್ಬೋದು, ಮತ್ತು ಸೀರೆ ಉಡ್ಸೋದಾಗಿರ್ಬೋದು ಲಕ್ಷ್ಮಿಗೆ, ಮತ್ತು ನಾನು ಯಾವ ಥರ ಮೊದಲು ಹಬ್ಬ ಮಾಡ್ತಿದ್ದೆ, ನನಗೆ ಯಾವ ಥರ ತಾಯಿ ಹೊಲಿದ್ಲು ಅಂತ ಪ್ರತಿಯೊಂದನ್ನು ಸಹ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಬೈ ಬೈ. ಟೇಕ್ ಕೇರ್.